ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಗೌಡಸ್ ಯೂಟ್ಯೂಬ್ ಚಾನೆಲ್. ಹೋ ಅರೆ ಅರೆ ಮುದ್ದು ಗಿಣಿ ಮನ್ಸು ಕದ್ದ ಮನ್ಮೋಹಿನಿ ಆಸೆ ಆಯ್ತು ನಿನ್ನ ಮೇಲೆ. ಸೊ ಇವತ್ತು ಕಂಪ್ಲೀಟ್ ಆಗಿ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾನು ಹೋಗ್ತಿರೋ ಪ್ಲೇಸ್ ಇಟ್ಸ್ ಎನ್ ಐಲ್ಯಾಂಡ್. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ನನಗೆ ಕೂಡ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಟ್ರಾವೆಲ್ಸ್ ಕಡೆಯಿಂದ ಹೋಗ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಟ್ರಾವೆಲಿಂಗಲ್ಲಿ ಪರ್ ಪರ್ಸನ್ ಕಾಸ್ಟ್ ಎಷ್ಟಾಗುತ್ತೆ, ಆಮೇಲೆ ಆ ಕಾಸ್ಟಲ್ಲಿ ಏನೇನೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಆ್ಯಂಡ್ ಯಾವ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮುಂದೆ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾವು ಸ್ಟಾರ್ಟಾಗಿ 1 ಅವರ್ ಆದಮೇಲೆ 10 to 15 minutes ಬ್ರೇಕ್ ಕೊಟ್ಟಿದ್ರು. ಅದಕ್ಕೆ ನಾನು ಗ್ರೆಕ್ಸಿಗೆ ಬಂದಿದ್ದೆ ಕಾಫಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಹಾಟ್ ಚಾಕ್ಲೇಟ್ ತೊಗೊಂಡೆ. ಅರ್ಲಿ ಮಾರ್ನಿಂಗ್ ಕಾಫಿ ಕುಡ್ದಿಲ್ಲ ಅಂದರೆ ಆಗೋದೇ ಇಲ್ಲ. ಆ್ಯಂಡ್ ಇವಳು ನನ್ನ ಫ್ರೆಂಡು, ನಿಮ್ಗೆಲ್ಲರಿಗೂ ಗೊತ್ತು. ಇವಳು ಕೂಡ ನನ್ನ ಜೊತೆ ಬರ್ತಾ ಇದ್ದಾಳೆ ಇವತ್ತು ಟ್ರಿಪ್ಪಿಗೆ. ಸೊ ನಾವಿಬ್ಬರು ಸೇರಿಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಟ್ರಾವೆಲರ್ಸ್ ಕಡೆಯಿಂದ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೊರಗಡೆ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಆಮೇಲೆ ಬೆಳಗ್ಗೆ ಆ್ಯಕ್ಚುಲಿ ಹೋಗಿದ ತಕ್ಷಣವೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ನಾನು ಅದಾದಮೇಲೆ ತಿಂತಾಯಿದ್ದೀನಿ, ಅಂದರೆ ಬ್ರೇಕ್ ಕೊಟ್ಟಾದಮೇಲೆ ಪರೋಟ ಕೊಟ್ಟಿದ್ದರು ಮತ್ತು ಜೊತೆಗೆ ಚಟ್ನಿ ಮತ್ತು ಪಿಕಲ್ಸು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಬಿಸಿ ಬಿಸಿ ಕೊಟ್ಟಿದ್ದರು. ನಾನು ತಿಂದಾಗ ಲೇಟ್ ಆಗಿತ್ತು, ಅಷ್ಟೊತ್ತಿಗೆ ತಣ್ಣಗೆ ಹೋಗ್ಬಿಟ್ಟಿತ್ತು. ಬರ್ಮಿಂಗಮಿಂದ ಸೌತ್ ಹ್ಯಾಂಪ್ಟನ್ ಪೋರ್ಟಿಗೆ ರೀಚ್ ಆದ್ವಿ. 4 hours ಜರ್ನಿ ಇತ್ತು. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಬಸ್ನ ಪಾರ್ಕ್ ಮಾಡ್ತಾ ಇದ್ದೀವಿ ಫೆರಿ ಒಳಗಡೆ. ಸೊ ಗ್ರೌಂಡ್ ಲೆವೆಲಲ್ಲಿ ಹೆವಿ ವೆಹಿಕಲ್ಸ್ ಏನಿರುತ್ತೋ ಅದೆಲ್ಲ ಪಾರ್ಕ್ ಮಾಡಬೇಕು. ನಮ್ಮ ಲಗೇಜ್ ಎಲ್ಲ ಬಸ್ಸಲ್ಲೇ ಇರುತ್ತೆ, ನಾವು ಮಾತ್ರ ಇಳ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡಿ ಫಸ್ಟ್ ಲೆವೆಲ್ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಕೆಫಿಟೇರಿಯಾ ಥರ ಬರುತ್ತೆ. ಆ್ಯಂಡ್ ಅದ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಫೆರಿ. ಏನು ಚೈತ್ರ, ಆ ವಾಟರ್ ಆ ಥರ ಮೂವ್ ಆಗ್ತಿತ್ತು ಅಂತ ಹೇಳಿದ್ರೆ ಆಕ್ಚುಲಿ ಬೋಟ್ ಸ್ಟಾರ್ಟ್ ಆಗಿದೆ, ಇನ್ನೇನು ಹೊರಡುತ್ತೆ ಇನ್ನೊಂದು 5 minutes ಅಲ್ಲಿ ಅಂತ. ಅದು ನಮಗೆ ಗೊತ್ತಿಲ್ಲ. ಇಲ್ಲೊಬ್ರು ಅಪ್ಪ ಮಗಳಿಗೆ ಹೇಳ್ಕೊಡೋದನ್ನ ಕೇಳಿಸ್ಕೊಂಡು ಅಯ್ಯೋ ದೇವ್ರೆ. ಬರ್ಮಿಂಗಮಿಂದ ಸೌತ್ ಹ್ಯಾಂಪ್ಟನ್ಗೆ ಬಂದಿದ್ದೀವಿ. ಸೊ ಸೌತ್ ಹ್ಯಾಂಪ್ಟನ್ಗೆ ಬಂದು ನಾವು ಬಸ್ಸಲ್ಲಿ ಬಂದಿದ್ದು. ಕೋಚನ್ನ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕ್ ಮಾಡಿ 3rd floorಗೆ ಹತ್ಕೊಂಡು ಬಂದಿದ್ದೀವಿ ಇವಾಗ. ಸೊ ಫೇರಿ ತೋರಿಸು ನಿಮಗೆ ಹೆಂಗಿದೆ ಅಂತ, ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಮುರುಡೇಶ್ವರ ಹತ್ರ ನೇತ್ರಾಣಿ ಐಲ್ಯಾಂಡ್ ಅಂತ ಇದೆ. ಸೊ ಅದು ಹಾರ್ಟ್ ಶೇಪಲ್ಲಿ ಇದೆ. ಮತ್ತು ಅಲ್ಲಿ ಸ್ಕೂಬಾ ಡೈವಿಂಗ್ ಸಖತ್ ಫೇಮಸ್ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅದು ಐಲ್ಯಾಂಡ್ ಚೆನ್ನಾಗಿದೆ, ಬಟ್ ಆದರೆ ಫುಲ್ ಕಾಡ್ ಅಷ್ಟೇ. ಹೌದಾ? ಬಂದು ಹೋಗ್ತಾರೆ. ಆಮೇಲೆ ಲವರ್ಸ್ ಐಲ್ಯಾಂಡ್ ಅಂತ ಕರೀತಾರೆ ಹಾರ್ಟ್ ಶೇಪಲ್ಲಿ ಇರೋದ್ರಿಂದ. ಹಾಂ ಹೋಗ್ತೀನಿ ನಾನು ಹೋಗ್ಬೇಕು. ಅದು ಕೂಡ ಸೇಮ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುರುಡೇಶ್ವರ ಇಂದ 40 minutes ಸೇಮ್ ಫೇರಿ ಜರ್ನಿ. ಮುರುಡೇಶ್ವರ ಹೋಗ್ತೀನಿ, ಬಟ್ ಅದಕ್ಕೆ ಹೋಗಿಲ್ಲ. ನೇತ್ರಾವತಿ ಗೊತ್ತಾಗ್ತಾ ಇಲ್ಲ ನೀನು ಯಾವ್ದು ಹೇಳ್ತಾ ಇದೆಯಾ ಅಂತ. ನೇತ್ರಾವತಿ ನೇತ್ರಾಣಿ ಅಂತಲೇ ಇದೆ. ನೇತ್ರಾಣಿ ಐಲ್ಯಾಂಡ್, ಇಲ್ಲ ಅಂದರೆ ಹಾರ್ಟ್ ಐಲ್ಯಾಂಡ್ ಅಂತ ಕರೀತಾರೆ. ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ UK-ನಲ್ಲಿ ಫಸ್ಟ್ ಟೈಮ್ ನೋಡು. ಅದೇ ರೀಸನ್ಗೆ ಅಂತಲೇ ತೊಗೊಂಡೆ ನಾನು ಈ ಸರಿ. ನನಗೂ ಅನಿಸುತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ವ್ಯೂಸ್ ಎಲ್ಲ ಹೋಗ್ತಾ ಇರೋದು. ಲಂಡನ್ ಒಂದ್ಸತಿ ಟೇಮ್ಸ್ ರಿವರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಹಸ್ಬೆಂಡ್ ಬಂದಾಗ, ಬಟ್ ಚಾನ್ಸ್ ಸಿಗಲಿಲ್ಲ. ಇವಾಗ ಅದನ್ನ ಈಡೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಟೈಟಾನಿಕ್ ಏನೋ ಸ್ಟೋರಿ ಇದೆ ಅಲ್ಲ ಇಲ್ಲಿ. ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ಟೈಟಾನಿಕ್ ಬೋಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು, ಸೌತ್ ಹ್ಯಾಂಪ್ಟನ್ ಪೋರ್ಟಿಂದ. ಸೊ ಅದು ಒಂದು ಹಿಸ್ಟ್ರಿ ಇದೆ ಇಲ್ಲಿ. ಓಕೆ, ಸೊ ನಾವು ಇವಾಗ ಸೌತ್ ಹ್ಯಾಂಪ್ಟನ್ ಪೋರ್ಟಿಂದ ಆ ಐಲ್ಯಾಂಡ್ ಏನು ಅಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೇಳಿಸಿರಲ್ಲ ಬಿಡು. ಓಕೆ, ಇದು ಇಲ್ಲಿನ ಸ್ಪೆಷಾಲಿಟಿ, ಹಿಸ್ಟಾರಿಕ್ ಪ್ಲೇಸ್. ಹೇಗೆ ಅನಿಸ್ತಾ ಇದೆ? ಮಾಡ್ತಾ ಇದೆಯಾ? ಹಾಂ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಫೇರಿ ರೈಡು ಸಖತ್ ಚೆನ್ನಾಗಂತ ಅನ್ನಿಸ್ತು. ಅಲ್ಲಿರೋ ಚಿಕ್ಕ ಚಿಕ್ಕ ಬೋಟಲ್ಲಿ ಹೋಗ್ಬೇಕು ಅಂತ ಇದೆ, ನೋಡ ವಾಪಸ್ ಬರ್ಬೇಕಂತ. ಚಿಕ್ಕ ಬೋಟಾ ಅದ್ರಲ್ಲ? ಚೆನ್ನಾಗಿದೆ ಅಲ್ಲ ವ್ಯೂ, ಸಖತ್ ಕ್ಯೂಟ್ ಆಗಿರ್ತದೆ. ಫೈನಲಿ ರೀಚ್ ಆಗೇ ಬಿಟ್ವಿ ಸೌತ್ ಹ್ಯಾಂಪ್ಟನ್ನಿಂದ ಈ ಐಲ್ಯಾಂಡ್ಗೆ. ಕಾರ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನಮ್ಮ ಬಸ್ ಕೂಡ ಇಲ್ಲೇ ಕೆಳಗಡೆ ಇದೆ. ಇನ್ನೇನು ರೀಚ್ ಆಗಿದ್ದೀವಿ, ಬನ್ನಿ ಹೋಗೋಣ. ಮತ್ತೆ 40 minutes ಕಡೆ ಅಲ್ಲಿಂದ ನಾನು ಅಲ್ಲೇ ಡೈರೆಕ್ಟಾಗಿ ಇದು ಐಲ್ಯಾಂಡಿಗೆ ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಇವಾಗ ಇಲ್ಲಿಂದ 40 minutes ಹೋಗ್ಬೇಕು. ಪೋಸ್ ಕೊಡು ಅಲ್ಲ ಹೇಳು.
ಏನಾದರೂ ಹೇಳಿ. ಮತ್ತೆ ಇಲ್ಲಿಂದ 40 ಮಿನಿಟ್ಸ್ ಜರ್ನಿ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಹೊರಟಿರೋರು ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಟೈಮ್ 10 ಗಂಟೆ ಆಯ್ತು ಬಂದು. ಇನ್ನು 40 ಮಿನಿಟ್ಸ್ ಜರ್ನಿ 11 ಗಂಟೆಗೆ ಹೋಗ್ಬಿಡ್ತಾರೆ. ನಾನು ಡೈರೆಕ್ಟ್ ಐಲ್ಯಾಂಡ್ಗೆ ಹೋಗಿ ಇಳಿಸ್ಬಿಡ್ತಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ಇಲ್ಲಿಂದ ಮತ್ತೆ 40 ನಿಮಿಷ ಹೋಗ್ಬೇಕು. ಇವಾಗ ಹೋದ್ಮೇಲೆ ಸಿ ಯು ದೇರ್. See you. ಗೈಸ್ ನೋಡಿ, ನಮ್ಮ ಜೊತೆ ಇಷ್ಟು ಜನ ಬಂದಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ದಾರೆ. ಸೊ ಇಷ್ಟು ಜನನ ಕರ್ಕೊಂಡ್ಬಂದಿದ್ದಾರೆ. ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ ಗೊತ್ತಾ, ಫಿಲ್ ಆಗಿತ್ತು. ಸೊ ಇವಾಗೇನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಬಂದ್ವಿ ಇಲ್ಲಿ ಐಲ್ಯಾಂಡ್ಗೆ, ಡಿಸ್ಪಾಸ್ ಆಗ್ತಾರೆ. ಐ ಥಿಂಕ್ ಇವಾಗ ಒಂದು ಗ್ರೂಪ್ ಫೋಟೋಗೆ ಕರೆದಿದ್ದಾರೆ. ಅದಕ್ಕೆ ಎಲ್ಲ ಇಳ್ಬಿಟ್ಟು ಬಂದ್ವಿ. ಲಗೇಜ್ ಎಲ್ಲ ಏನೂ ತೊಗೊಂಡಿಲ್ಲ, ಫುಡ್ಡು ಅಷ್ಟೇ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ, ನೋಡಿ ಅಲ್ಲೇನೋ ಹೇಳ್ತಾ ಇದ್ದಾರೆ. 3:30 ವಾಪಸ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ. ಇದರ ನಾವು ನೀಡಲ್ಸ್ ಅಲ್ಲ. ಸೊ ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಚೇರ್ ಲಿಫ್ಟ್ ಇದೆ. ಸೊ ಇದೇ ಪ್ಲೇಸ್ ಅಲ್ಲಿ ನಾವು 3:30 ವರೆಗೂ ಓಡಾಡ್ಬೇಕಾಗುತ್ತೆ. ಸೊ ಕೆಳಗಡೆ ಹೋದ್ರೆ ಚೇರ್ ಲಿಫ್ಟ್ ಇದೆ, ಕೆಫೇಸ್ ಇದೆ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಫುಡ್ ತೊಗೊಂಡ್ಬಂದಿದ್ರೆ ಯಾರಾದ್ರೂ ಕುತ್ಕೊಂಡು ಅಲ್ಲಿ ತಿನ್ಬೋದು. ಮೇಲಗಡೆ ಹೋದ್ರೆ ಟ್ರೆಕಿಂಗ್ ಮಾಡ್ಬೋದು. 20 ಮಿನಿಟ್ಸ್ ಟ್ರೆಕಿಂಗ್ ಇದೆ. ಹೋಗೋಕೆ 20 ಮಿನಿಟ್ಸ್ ಆಗುತ್ತೆ, ಬರಕ್ಕೆ 20 ಮಿನಿಟ್ಸ್ ಆಗುತ್ತೆ. ಸೊ ನಾವು ಇಲ್ಲಿಂದ ಟ್ರೆಕಿಂಗ್ ಹೋಗೋದಕ್ಕೆ ಬಸ್ ಇದೆ. ಆಗ ನಡ್ಕೊಂಡು ಹೋಗಕ್ಕೆ ಆಗದೆ ಇರೋರಿಗೆ ಸೊ ಬಸ್ ತಗೋಬೋದು. ಸೊ ವ್ಯೂ ಪಾಯಿಂಟ್, ನೀಡಲ್ದು ಮೇನ್ ವ್ಯೂ ಪಾಯಿಂಟ್ ಇರೋದು ಅಲ್ಲಿ ಮೇಲಗಡೆ ಟ್ರೆಕಿಂಗ್ ಆದಮೇಲೆ. ಸೊ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಬಟ್ ಇಲ್ಲೇನಿದೆ ಇವಾಗ ಹೋಗ್ತಾ ಇದೀವಲ್ಲ, ಚೇರ್ ಲಿಫ್ಟಿಂಗ್ ಇದೆ. ಲೈಕ್ ಬರೀ ಕೇಬಲ್ ಕಾರ್ಸ್ ಬರುತ್ತಲ್ಲ, ಆ ಥರ ಚೇರ್ ಲಿಫ್ಟ್ ಇರುತ್ತೆ. ಸೊ ಅದು ಬೀಚ್ವರೆಗೂ, ಕೆಳಗಡೆ ಬೀಚ್ ಇದೆ, ಆ ಬೀಚ್ವರೆಗೂ ಕರ್ಕೊಂಡು ಹೋಗುತ್ತೆ. ಓಕೆ, ಅಂದ್ರೆ ಬೀಚ್ ಇದೆ, ಕೆಳಗಡೆ ಬೀಚ್ ಇದೆ. ಓಕೆ, ಸೊ ಕೆಳಗಡೆ ಬೀಚ್ ಇದೆ ಅಂತ ಅಲ್ಲಿ ಹೋಗೋಣ ಬನ್ನಿ. ನೋಡಿ ಐಸ್ ಕ್ರೀಮ್ ಇನ್ನ ಬಂದು ಇವಾಗ ಬಂದಿದ್ದೀವಿ. ಐಸ್ ಕ್ರೀಮ್ ಬೇಕು ಅಂತ ಆಲ್ರೆಡಿ ಐಸ್ ಕ್ರೀಮ್ ಕಣ್ಣಾಕಿದ್ದಾಳೆ ಇವಳು. ಅದಕ್ಕೂ ಅವ್ರು ಕಣ್ಣಾಕಿದ್ರು ನಾನೇನು ಮಾಡಿ. ಸರಿ, ತಿನ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳು ಹೋಗ್ಲಿ. ನನ್ನ ಫೋಟೋ ಬೇಕಾಗಿತ್ತಲ್ವಾ? ಟೇಸ್ಟ್ ಮಾಡು ಸ್ವಲ್ಪ. ಫೋಟೋ ತಗೊಂಡು ಸಕ್ಕತ್ ಟೇಸ್ಟ್ ಆಗಿದೆ ಗೊತ್ತಾ? ಆಗ ಫೋಟೋ ತಗೊಂಡು ನಾನು ತಿಂದು ಹೇಳ್ತೀನಿ. ಇನ್ನು ನೀನು ಸಕ್ಕತ್ತಾಗಿದೆ, ಟೇಸ್ಟ್ ಮಾಡು. ನಾಟ್ ಬ್ಯಾಡ್, ಸಕ್ಕತ್ತಾಗಿದೆ. ಗೈಸ್ ನೋಡಿ, ಇಲ್ಲಿ ಒಳಗಡೆ ಬಂದಿದ್ದೀವಿ. ಈ ಥರ ಇದೆ ಲೊಕೇಶನ್, ಒಂದ್ಸತಿ ನೋಡ್ಕೊಬನ್ನಿ. ವೀರಲ್ ಸ್ಪಾಟ್ ಕಾಫಿ ಹೌಸ್ ಅಂತೆ ಅದು. ಇದೇನೋ ಗೇಮ್ಸ್ ಅಂತ ಇದೆ. ಇಲ್ಲಿ ಬೋಟಿಕ್ ಇದೆ. ಸೊ ಈ ಥರ ಚಿಕ್ಕ ಚಿಕ್ಕ ಶಾಪ್ಸ್ ಕ್ಯೂಟಾಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದು ಚೇರ್ ಲಿಫ್ಟ್ ಅಂತ ಹೇಳಿದ್ಲಲ್ಲ ಚೈತ್ರ. ಸೊ ಇದು ಚೇರ್ ಲಿಫ್ಟ್ ಮಾಡ್ಕೊಂಡು ಬಟ್ ಗೊತ್ತಿಲ್ಲ ಓಪನ್ ಇದೆಯೋ ಕ್ಲೋಸ್ ಇದೆಯೋ, ಬನ್ನಿ ನೋಡೋಣ. ಓಪನ್ ಇದೆಯಾ? ಇದು ಓಪನ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಯಾರೋ ಅವಾಗಲೇ ಕ್ಲೋಸ್ ಅಂತ ಹೇಳಿದ್ರು. ಸೊ ಸ್ವಲ್ಪ ಡೌಟಲ್ಲಿ ಇದ್ದೀನಿ. Okay, sir. In the green. ಈ ಪ್ಲೇಸ್ ನೇಮ್ ಐಲ್ ಆಫ್ ವೈಟ್. ಬೇಸಿಕಲಿ ಇಟ್ಸ್ ಅನ್ ಐಲ್ಯಾಂಡ್. ಸೊ ನಾನು ಇವಾಗ ಚೇರ್ ಲಿಫ್ಟಿಂಗಲ್ಲಿ ಹೋಗ್ತಾ ಇದ್ದೀನಿ. ಪರ್ ಪರ್ಸನ್ 11 pounds ಇರುತ್ತೆ, ಅಪ್ ಆ್ಯಂಡ್ ಡೌನ್. ವ್ಯೂ ಅಂತೂ ಕೇಳಬೇಕಾ, ಶಬ್ಬಾಷ್ ಬೇಟಾ ಶಬ್ಬಾಷ್. ಹೇಗಿದೆ ಐಲ್ಯಾಂಡು? ಸಕ್ಕತ್ತಾಗಿದೆ. ಚೇರ್ ಲಿಫ್ಟ್ ಅಂತೂ ಮತ್ತೆ ಎಂಜಾಯ್ ಮಾಡಿದ್ವಿ. ಅಲ್ಲ, ಅದೇ ಸಪ್ರೇಟಾಗಿ ಕಳಿಸ್ಬಿಟ್ರು, ಅದೇ ಬೇಜಾರಾಗೋಯ್ತು. ಮಾತಾಡ್ತಾನೆ ಇದೀವಿ, ಹೇಳಿದ್ ಮತ್ತೆ ಕೇಳಕ್ಕೆ ರೆಡಿ ಇಲ್ಲ. ಅವನು ಕಳಿಸ್ತಾನೆ ಹೋಗಿ ಅಂತ ಒಬ್ಬನ್ನೇ ಕೂರಿಸ್ಬಿಟ್ಟು. ಚೆನ್ನಾಗಿದೆ ಅಲ್ಲ? ಎಷ್ಟು ಜೋರಾಗಿ ಬರ್ತಿದೆ ಅಲೆಗಳು. ಇದೆಲ್ಲ ನಮ್ಮನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಓಯ್, ನನ್ಗೆ ಹೇಳ್ತಾರೆ ಯಾವ ಇದೆಲ್ಲ ನಮ್ಮನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಅಲೆಗಳು ಆಟಾಡೋಕೆ ಹೋಗಿ. ಏನು ಆಗಲ್ಲ ಕಣೆ, ತಲೆ ಕೆಡಿಸ್ಕೋಬೇಡ. ಅಷ್ಟು ಸುಂದರವಾಗಿರೋ ಬೀಚ್ ಎಂಜಾಯ್ ಮಾಡು ಸದ್ಯಕ್ಕೆ. ಎಸ್, ವಿ ವಿಲ್ ಎಂಜಾಯ್ ದಿಸ್ ಐಲ್ಯಾಂಡ್ ಟುಡೇ. ಸೊ ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು, ಓಕೆ ಬಾ ರಿವೀಲ್ ಮಾಡೋಣ. ಪ್ಲೇಸ್ ನೇಮ್ ಏನು? ಈ ಪ್ಲೇಸ್ ನೇಮ್ ಬಂದು ಐಲ್ ಆಫ್ ವೈಟ್ ಅಂತ ಹೇಳ್ಬಿಟ್ಟು. ಸೊ ಐಲ್ ಆಫ್ ವೈಟ್ ಇಲ್ಲಿ ಫೇರಿಲ್ ಬಂದು ಇಳ್ಕೊಂಡು ನಾವು ದಿ ನೀಡಿಲ್ ಅನ್ನೋ ಪ್ಲೇಸಿಗೆ ಬಂದಿದ್ವಿ. ಓಕೆ, ಸೊ ನಾವು ಬರ್ಮಿಂಗಮ್ ಎಷ್ಟೊತ್ತಿಗೆ ಬಿಟ್ವಿ? ಮಾರ್ನಿಂಗ್ 4:30ಗೆ ಅಂತ ಬರಕ್ಕೆ ಹೇಳ್ಬಿಟ್ರು. 5 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ 5:15 ಹೊರಟ್ವಿ ನಾವು. ನಾನು ಮನೆ ಬಿಟ್ಟಿದ್ದು 4:15ಗೆ. ನೀನು ಮನೆ ಬಿಟ್ಟಿದ್ದು ಎಷ್ಟೊತ್ತಿಗೆ? ನಾನು ಮನೆ ಬಿಟ್ಟಾಗ ಐ ಥಿಂಕ್ 4:10 ಆಗಿತ್ತು. ಸೊ ನಾನು 4:30 ಅಷ್ಟರಲ್ಲಿ
ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ವಾಕ್ 10 ಮಿನಿಟ್ಸ್ ಇತ್ತು. ಎಷ್ಟೊತ್ತಿಗೆ 3:40ಗೆಲ್ಲ ರೀಚ್ ಆದ್ವಿ. ಇನ್ನೂ ಬಸ್ ಬಂದಿರಲಿಲ್ಲ. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಬಸ್ ಬಂತು. ಹತ್ಕೊಂಡಾದ್ಮೇಲೆ 1 ಅವರ್ ಆದಮೇಲೆ ಟೀ ಬ್ರೇಕ್ ಕೊಟ್ಟರು. ಸೊ ಟೀ ಬ್ರೇಕ್ ಆದಮೇಲೆ ಡೈರೆಕ್ಟಾಗಿ ಅಲ್ಲಿ ಕ್ರೂಸಲ್ಲಿ ಬಂದ್ವಿ, ಫೆರಿಯಲ್ಲಿ. ಅದಾದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಇದು ಇವತ್ತಿನ ಕತೆ. ಸೊ ಡೆಸ್ಟಿನೇಷನ್ ಫಾರ್ ನೌ. ಈ ಕಡೆ ಬಾ ಚೆನ್ನಾಗಿ ಕಾಣಿಸ್ತಿದೆ. ಬೀಚ್ ಹತ್ರ ಬಾ, ಅಲೆಗಳು. ವಾ ಸಕ್ಕತ್ತಾಗಿದೆ ಕಡೆ. ಹೌದು, ವೆರಿ ಕ್ಯೂಟ್. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಪ್ಯಾಕೇಜ್ ಎಷ್ಟು ಅಂತ ಆಮೇಲೆ ಹೇಳ್ತೀನಿ. ಓಕೆ, ಬಾಯ್. ಫ್ರೀ ಇದೆಯಾ? ನಿಂಗೆ ಏನಾಯಿತು ಇವತ್ತು? ಎಲ್ಲಾಗ್ತಿದ್ಯಾ ಕಲ್ಲು? ಅಲ್ಲಾಕು ಅಂದ್ರೆ ಕಲ್ಲ. ನಾನು ಅಟ್ಲೀಸ್ಟ್ ವಾಟರ್ ಮುಟ್ಸಿದ್ದೀನಿ. ನೀನು ಸರಿಯಾಗಿ ಹಾಕ್ದೆ. ಇಲ್ಲಿ ಈ ಕಲ್ಲು ಇಷ್ಟು ತಗೊಂಡ್ಬಿಟ್ಟು ಇಲ್ಲೇ ಹಾಕಿದ್ದು ಅವಾಗ. ಅದು ಏನ್ ಫೋರ್ಸ್ ಅಲ್ಲಿ ಎಷ್ಟೇ ಗೊತ್ತಾ ನೀನು? ಊಟಕ್ಕೆ ಚಪಾತಿ ಟೊಮೆಟೊ ಗೊಜ್ಜು ತಗೊಬಂದಿದ್ದೀವಿ. ಬೀಚ್ ಹತ್ರ ಕೂತ್ಕೊಂಡು ತಿಂತಾ ಇದೀವಿ. ಅದ್ರ ಮಜಾನೇ ಬೇರೆ. ಹೇಗಿದೆ ಟೊಮೆಟೊ ಗೊಜ್ಜು? ನಾನೇ ಮಾಡಿರೋದು. ಈಗ ಒಂದು ಬೈಟ್ ಇಟ್ಟಿದ್ದೀನಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ಹೇಳ್ಬೇಕು ಅಂತ ಹೇಳಿದ್ರೆ ಪೂರ್ತಿ ತಿಂದ್ಬಿಟ್ಟು ಆಮೇಲೆ ಕಂಪ್ಲೀಟ್ ರಿವ್ಯೂ ಕೊಡ್ತೀವಿ. ದೊಡ್ಡ ಫುಡ್ ರಿವ್ಯೂವರ್ ಇವಳು. ಸೊ ಮನೆಯಿಂದನೇ ನಾವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಏನೂ ಆಗಲ್ಲಮ್ಮ, ತಿನ್ನು, ಚೆನ್ನಾಗೇ ಇರ್ತೀಯ. ಸೊ ನಾವಿವತ್ತು ಲಂಚ್ನ ಮನೆಯಲ್ಲೇ ಮಾಡ್ಕೊಂಬಂದಿದ್ದೀವಿ. ಬಿಕಾಸ್ ಸುಮ್ಮನೆ ಇಲ್ಲಿ ಈಚೆ ಕೊಟ್ಟು ಏನಕ್ಕೆ ತಿನ್ನೋದು ಅಂತ ಅಂದ್ಬಿಟ್ಟು. ಬಿಕಾಸ್ ನಾವಿಲ್ಲಿ ಸ್ಪೆಂಡ್ ಮಾಡಿರೋ ಅಷ್ಟೇ ಫುಡ್ಡು ಕೂಡ ಇಬ್ರಿಗೂ ಕೊಡಬೇಕಾಗುತ್ತೆ. ಸೊ ಏನಕ್ಕೆ ಒಂದೊತ್ತು ಮನೇಲೇ ಮಾಡ್ಕೊಬರ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಟೊಮೆಟೊ ಗೊಜ್ಜು ಮಾಡಿದ್ದೀನಿ, ಮತ್ತು ಚಪಾತಿ ಮಾಡಿದ್ದೀನಿ. ಪುಳಿಯೋಗರೆ, ಅನ್ನ ಮತ್ತು ಎಲ್ಲ ಡಿಫ್ರೆಂಟಾಗೆಲ್ಲ ತೊಗೊಬಂದಿದ್ದೀವಿ. ಸೊ ಬಿಸಿಲಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಚೆನ್ನಾಗಿದೆ. ಆಫ್ಟರ್ ಸೋ ಲಾಂಗ್ ವಿ ಆರ್ ಟೇಕಿಂಗ್ ಸನ್. ಅಲ್ಲೇನೆ ಈಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಐಲ್ಯಾಂಡ್ ಅದು ನೀಡಲ್ ಮುಗಿಸ್ಕೊಂಡು ಆ್ಯಂಡ್ ಇವಾಗ ಟ್ರೆಕ್ಕಿಂಗ್ ಹೋಗೋಣ ಅಂತ ಇದ್ದೀವಿ. ಅವ್ರು ಫಸ್ಟ್ ಹೇಳಿದ್ರಲ್ಲ ಆ ಸೈಡ್ ಎಷ್ಟು ಮಿನಿಟ್ಸ್? 20 ಮಿನಿಟ್ಸ್ ಟ್ರೆಕ್ಕಿಂಗ್ ಇದೆ. ಸೊ ಲೆಟ್ಸ್ ಗೋ ದೇರ್. ಬೀಚಿಂದ ಬಂದ್ವಿ. ಇವಾಗ ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಸೊ ಇವಾಗ ನಡ್ಕೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ನಮಗೆ ಟೈಮ್ ಇಲ್ಲ. ಇಲ್ಲಿ ಎಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದರೆ 3:30ಗೆ ಬನ್ನಿ ಅಂತ. 3:30ಗೆ ಇಲ್ಲಿ ಇರಬೇಕು. ಸೊ ನಾವು ನಡ್ಕೊಂಡು ಹೋಗೋಕೆ 20 ನಿಮಿಷ ಬೇಕು. ಮತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಲ್ಮೋಸ್ಟ್ ಟೈಮ್ ಅಲ್ಲೇ ಆಗೋಗುತ್ತೆ. ಫ್ರೀ ಆಗಿದೆ. ಸೊ ಆಗಲ್ಲ ಅಂತ ಅಂದ್ಬಿಟ್ಟು ಓಪನ್ ಟಾಪ್ ಬಸ್ ಹತ್ತಿದ್ದೀವಿ. ಆ್ಯಂಡ್ ಇದು ಟಿಕೆಟ್ ಬಂದು 8 pounds ಪರ್ ಪರ್ಸನ್. ನೋಡಿ ಹೇಗಿದೆ ಅಂತ. ಕ್ಯಾನ್ ಶೋ ಇಟ್? ನೀಡಲ್ ಬ್ರೀಸ್ ಈ ಪ್ಲೇಸ್ ಹೆಸರು. ಓಪನ್ ಟಾಪ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ನೀವು ನೋಡಿ ಎಂಜಾಯ್ ಮಾಡಿ. ಯಾವುದೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಂಟ್ರೆಸ್ಟೇ ಇಲ್ಲ. ಅಂದರೆ ಫುಲ್ ನಿದ್ದೆ, ಫುಲ್ ಟಯರ್ಡ್ ಆಗಿದೆ. ಹೆವಿ ಚಳಿ ಆಗ್ತಾ ಇದೆ. ಸೊ ಕಾಫಿ ಕುಡಿಯೋಕ್ಕಂತ ಕಾಫಿ ಕುಡಿತಾ ಇದ್ದೀವಿ. ನಾನು ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಆ್ಯಂಡ್ ಇವರು ಕ್ಯಾಪುಚಿನೋ ತೊಗೊಂಡಿದ್ದಾರೆ. ಲೆಟ್ಸ್ ಡ್ರಿಂಕ್ ಆ್ಯಂಡ್ ಗೋ ಬಾಯ್ ಬಾಯ್. ಇವರೇ ನಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದಿರೋದು ಬರ್ಮಿಂಘಮ್ ಲೈಕ್ ಟ್ರಿಪ್ಪಿಗೆ. Captain Romney. I need the script, man. Just a picture. ಇದೇ ಪೋರ್ಟಲ್ಲಿ ನಾವಿವಾಗ ಟ್ರಾವೆಲ್ ಮಾಡಿದ್ದು. ರೆಡ್ ಫನಲ್ ಅಂತ.
ಫೆರಿ ಐಲ್ ಆಫ್ ವೈಟ್ ಅಂತ ಇದೆ. ಇಲ್ಲೇ ಶಾಪ್ಸ್ ಕೂಡ ಇಟ್ಟಿದ್ದಾರೆ. ಶಾಪಲ್ಲಿ ಏನೇನೆಲ್ಲ ಇದೆ? ಸೊ ಆಕ್ಚುಲಿ ಫೇರಿ ಒಳಗಡೆ ಒಂದು ಮಿನಿ ಕೆಫೆಟೇರಿಯಾ ತರ ಸೆಟ್ ಮಾಡಿದ್ದಾರೆ. ರೆಸ್ಟೋರೆಂಟ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಶಾಪ್ ಮಾಡ್ಕೋಬಹುದು. ಮಿನಿ ಶಾಪ್ಸ್ ಇದ್ದಾರೆ. ಮಕ್ಕಳನ್ನ ಅಟ್ರಾಕ್ಟ್ ಮಾಡೋ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ಎಲ್ರಿಗೂ ಏನು ಬೇಕು ಅದೆಲ್ಲ ಫೇರಿ ಒಳಗೆ ಸಿಗೋ ಥರ ಮಾಡಿದ್ದಾರೆ. ಈಚೆ ಕಡೆ ಬಿಂಡ್ ಜಾಸ್ತಿ ಅಂತ ಒಳಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸದ್ಯಕ್ಕೆ ನೋಡ್ತಾ ಇದ್ದೀವಿ. ಸೊ ನೋಡಬೇಕು ಮುಂದೆ ಏನು ಮಾಡ್ತೀವಿ. ಆದರೆ ಇವ್ರು ತಗೊಳ್ಳಲ್ಲ ಅನ್ನೋದೇ, ನಾನು ಮಾತ್ರ ತಗೊಳ್ತಾ ಇರೋದು. ಹೌದು ಅದು ನಿಜ. ಸೊ ಇವಾಗ ಫೆರಿಯಲ್ಲಿದ್ದೀವಿ. ಫೆರಿಯಿಂದ ಮತ್ತೆ ಇವಾಗ ಸೌತ್ ಹ್ಯಾಂಪ್ಟನ್ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಅಷ್ಟೇ ಮತ್ತೆ ಮನೆಗೆ ಹೋಗ್ತಾರೆ. ಐ ಥಿಂಕ್ ಮನೆಗೆ ರೀಚ್ ಆಗೋದು ಎಷ್ಟೊತ್ತು ಅಂತ ಹೇಳಿದ್ದಾರೆ? ರೀಚ್ ಆಗೋದು ಅರೌಂಡ್ 10:30, 11 ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಫುಲ್ ಡೇ ಟೈರಿಂಗ್ ಆಗಿತ್ತು. ಸೊ ಯಾವಾಗ ಹೋಗ್ತೀವಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಫುಲ್ ಸುಸ್ತಾಗಿದೆ. ಆ್ಯಕ್ಚುಲಿ ನಾನು ನಿದ್ದೆನೂ ಮಾಡಿಲ್ಲ. ಜಸ್ಟ್ 1 hour ಅಷ್ಟೇ ನಾನು ನಿದ್ದೆ ಮಾಡಿದ್ದು ನಿನ್ನೆ ರಾತ್ರಿ. ಆ್ಯಂಡ್ ಇವತ್ತು ಅಷ್ಟೇ ಇದು ಬಸ್ಸಲ್ಲಿ 1 hour ನಿದ್ದೆ ಮಾಡಿದೆ. 2 hours ಸ್ಲೀಪ್. ಮೈ ಗಾಡ್, ಫುಲ್ ನಿದ್ದೆ ಎಳೀತಾ ಇದೆ ನನಗೆ. ಮತ್ತು ಫುಲ್ ಟಯರ್ಡ್, ತಲೆ ಬೇರೆ ನೋಡ್ತಾ ಇದೆ. ಸೊ ಅದಕ್ಕೆ ವ್ಲಾಗಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ಟ್ರಾವೆಲ್ಸ್ ಕಡೆಯಿಂದನೂ ಅಷ್ಟೇ ಅವ್ರು ನಮ್ಗೆ ಏನು ಬೇಕು ಏನು ಬೇಡ ಅಂತ ಪ್ರತಿಯೊಂದು ವಿಚಾರಿಸ್ಕೊತಾ ಇದ್ರು ಅವಾಗವಾಗ ಬಂದು. ಮತ್ತು ಇಲ್ಲಿ ಕೋರ್ಟ್ ಹತ್ರನೂ ಅಷ್ಟೇ, ಅಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟು ಬರ್ತೀವಲ್ಲ ಬಸ್ನ, ಅವ್ರು ಹೇಳಿದ್ರು ಈ ಥರ ಜಾಕೆಟ್ಸ್ ಏನಾದರೂ ಹಾಕೊಳ್ಳೋಂಗಿದ್ರೆ ಹಾಕೊಳ್ಳಿ, ಬಿಕಾಸ್ ತುಂಬ ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಊಟದ ವಿಚಾರದಲ್ಲೂ ಅಷ್ಟೇ, ನಮಗೇನಾದರೂ ಡ್ರಿಂಕ್ ಬೇಕು ಅಂದ್ರೂ ಅಷ್ಟೇ. ಸೊ ಅವ್ರು ಮತ್ತೆ ಬಂದು ಪ್ರತಿಯೊಬ್ಬರ ಹತ್ರನೂ ಅಂದರೆ ಇಂಡಿವಿಜುವಲ್ ಆಗಿ ಏನು ಬೇಕು ಏನು ಬೇಡ ಅಂತೆಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ನಮಗಂತೂ ತುಂಬ ಇಷ್ಟ ಆಯಿತು. ಈ ಟ್ರಾವೆಲ್ಸ್ ಕಡೆಯಿಂದ ಬಂದಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಓಕೆ, ಟ್ರಾವೆಲ್ ನೇಮ್ ಬಂದು ನಾನು ಇದರಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಅಷ್ಟೇ. ಇಲ್ಲೊಂದು ಹಳೆ ಕಾರ್ ಇದೆ ನೋಡಿ, ಹಳೆ ಮಾಡಲ್ದು, ಚೆನ್ನಾಗಿರಲ್ಲ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚೈತ್ರನ ಕೇಳೋಣ ಟ್ರಾವೆಲಿಂಗ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಹೇಗನ್ನಿಸ್ತು? ಟ್ರಾವೆಲಿಂಗ್ ಅಂತೂ ಸೂಪರ್ ಆಗಿತ್ತು. ಆ್ಯಕ್ಚುಲಿ ಈ ಟ್ರಾವೆಲ್ ಅವ್ರ ಜೊತೆ ನಾನು ಸೆಕೆಂಡ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಆ್ಯಸ್ ಆಲ್ವೇಸ್ ಸೂಪರ್ ಟ್ರಾವೆಲ್ಸ್ ಆ್ಯಂಡ್ ವೆರಿ ಅಫೋರ್ಡಬಲ್ ಯಾರಿಗೆ ಆದ್ರೂ ಕೂಡ. ಆಮೇಲೆ ಇಂಡಿವಿಜುವಲ್ ಕೇರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಿಮಗೆ ಎಲ್ಲನೂ ಅವರು ಡೀಟೇಲ್ಸ್ ತುಂಬ ಕ್ಲೀನಾಗಿ ಕೊಡ್ತಾರೆ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮಗೆ ಹೆಲ್ಪು ಮಾಡ್ತಾರೆ. ಏನಾದರೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಪ್ಲೇಸಸ್ ಯಾವುದಾದ್ರೂ ಸಜೆಷನ್ಸ್ ಬೇಕು ಅಂತ ಹೇಳಿದ್ರೆ ಅವರು ಸಜೆಷನ್ಸ್ ಕೊಡ್ತಾರೆ. ಅವರು ಪ್ಲೇಸ್ ಡೆಸ್ಟಿನೇಷನ್ ಕರ್ಕೊಂಡು ಬಿಟ್ಟ ಮೇಲೆ ನಿಮ್ಮ ಚಾಯ್ಸು, ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಬೇಕು. ದರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್, ಓನ್ಲಿ ಟೈಮ್ ಡೆಡ್ಲೈನ್ಸ್ ಹೇಳ್ತಾರೆ ಅಷ್ಟೇ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಟ್ರಾವೆಲರ್ಸ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಟ್ರಿಪ್ ಇತ್ತು ಅಂತ ಹೇಳಿದ್ರೆ ಐ ರಿಯಲಿ ಪ್ರಿಫರ್ ಟು ಗೋ ವಿತ್ ದೆಮ್. ಸೊ ಇವ್ರದ್ದು ಸೆಕೆಂಡ್ ಟೈಮ್, ನಂದು ಫಸ್ಟ್ ಟೈಮ್. ಅಂದರೆ ಚೆನ್ನಾಗಿತ್ತು ಅಷ್ಟೇ. ಇವಾಗ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮತ್ತೆ ಫುಲ್ ಟಯರ್ಡ್ ಆಗಿದೆ, ಮತ್ತೆ ವ್ಲಾಗ್ ಇಟ್ಕೊಂಡು ಮಾಡ್ಕೊಂಡೆಲ್ಲ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.